ವೆಲ್ಕಮ್ ಟು ನಮೃತ ಪೂರ್ವಿತಾ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲನೇದಾಗಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಬನ್ನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಬಾಣಲಿಗೆ. ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಟೊಮೊಟೊನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಬೇಯ್ತೋರೈಕ ಪ್ಲೇಟ್ ಒಂದು ಮುಚ್ಚಿದ್ರೆ ಮುಗೀತು. ಚೆನ್ನಾಗಿ ಕುದಿತೈತೆ. ಸ್ವಲ್ಪ 1 ಸ್ಪೂನ್ ಅರಿಶಿನ ಹಾಕೋಣ. ನಾನು ಕದನೆ ಸೊಪ್ಪು ಹಾಕ್ತಿರೋದು, ಅದು ಸ್ಮೆಲ್ಲು ಘಮ ಘಮ ಅನ್ನೋದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಕದನೆ ಸೊಪ್ಪು ಹಾಕ್ತೀನಿ. ಮಿಕ್ಸ್ ಮಾಡಬೇಕು. ಸೊ ಇದು 3 ಜನಕ್ಕೆ ಆಗುವಂತಹ ರೆಸಿಪಿ. ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕೋದ್ರಿಂದ ಅದು ಘಮ ಘಮ ಅನ್ನುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಿದೆ ಇದು. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮತ್ತು ಚಿಕನ್ ಮಸಾಲ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡೋಣ. ಬನ್ನಿ. ಮಸಾಲ ಮತ್ತು ಗರಂ ಮಸಾಲ ಹಾಕಿರೋದ್ರಿಂದ ಅದು ಘಮ ಘಮ ಅಂತ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿನ. ತುಂಬ ಚೆನ್ನಾಗಿ ಬರುತ್ತೆ. ಈ ಗೊಜ್ಜು ಚಪಾತಿ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಳಿ, ಕಮೆಂಟಾಗಿ ಮಾಡಿ. ರೆಡಿ ಟು ಟೊಮೊಟೊ ಗೊಜ್ಜು. ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ.